ಪತ್ರಿಕೋದ್ಯಮ ಅಂತಕ್ಕಂಥದ್ದು ಧರ್ಮ ದೀಕ್ಷೆ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಕಡೆ ವ್ಯಾಪಾರ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಕಡೆ ವ್ಯಾಪಾರ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಕಡೆ ಶ್ರಮವಿದ್ಯೆ ಅಂತ, ಬುದ್ಧಿ ಶ್ರಮ ಅಂತ ಶ್ರಮದಾಯಕವಾದಂಥ ಕೆಲಸ ಇದೆ. ಶ್ರಮವಿದ್ಯೆ, ಬುದ್ಧಿ ಶ್ರಮ ಅಂತ ಹೇಳ್ತಾರೆ. ಇದು ನಾನೆಲ್ಲ ಹೇಳಿದ್ದು. ನಾನು ಹುಟ್ಟೋಕ್ ಮುಂಚೆನೆ ವೃತ್ತಾಂತ ಪತ್ರಿಕೆ ಅಂತಕ್ಕಂಥ ಒಂದು ಸಣ್ಣ ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಬಹಳ ಮೇಧಾವಿ ಆಗಿರ್ತಕ್ಕಂಥ, ಚೈತನ್ಯಪೂರ್ವಕ ಆಗಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯ ಜೀವ ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ಹೇಳುವಂತ ಮಾತಿದೆ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿ ಶ್ರಮ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಧರ್ಮ ದೀಕ್ಷೆ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಕಡೆ ವ್ಯಾಪಾರ ಅಂತೇಳಿ. ಈ ಮೂರಲ್ಲಿ ಇವತ್ತು ವ್ಯಾಪಾರ ಅಷ್ಟೇ ಉಳ್ಕೊಂಡಿದೆ. ಬುದ್ಧಿ ಶ್ರಮ ಹೊರಟೋಗಿದೆ, ಧರ್ಮ ದೀಕ್ಷೆ ಕೂಡ ಹೊರಟೋಗಿದೆ. ಯಾಕೆ ಹಿಂಗಾಯಿತು? ಇದಕ್ಕೆಲ್ಲ ಕಾರಣ ಏನು? ಮೊನ್ನೆ ಒಬ್ಬ ಫಿಲ್ಮ್ ಸ್ಟಾರ್ ಹೇಳ್ತಾನೆ, ಪ್ರಕಾಶ ಅಂತಕ್ಕಂಥವ್ರು ಈ ವೇದಿಕೆ ಮೂಲಕ ನಿಮ್ಮ ಈ ಸೋಷಿಯಲ್ ಮೀಡಿಯಾ ಮೂಲಕ ನಾನು ಮಾತು ಹೇಳ್ತೀನಿ. ಪ್ರಕಾಶ್ ಅವರಿಗೆ, ಈ ದೇಶದ ಪತ್ರಕರ್ತರು ಮಾರ್ಕೊಂಡು ಬಿಟ್ಟಿದ್ದಾರೆ, ತಮ್ಮನ್ನು ತಾವು ಮಾರ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ. ನೀವು ಕೇಳಿದ್ರೆ ಹಲವಾರು ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಆತ ಹೇಳಿರ್ತಕ್ಕಂಥ ಮಾತು ನೀವು ಕೇಳಿದ್ದೀರಿ. ನಾನು ಯಾರು ವಿರೋಧಿ ಅಲ್ಲ. ಕಲೆ ವಿಚಾರಕ್ಕೆ ಬಂದ್ರೆ ಪ್ರಕಾಶ್ ಬಹಳ ಅದ್ಭುತವಾದಂತ ಕಲಾವಿದ. ಆದರೆ ಪತ್ರಿಕೋದ್ಯಮ ಅಂತ ವಿಷಯಕ್ಕೆ ಬಂದ್ರೆ ನಾನು ಪ್ರಕಾಶ್ ವಿರುದ್ಧ ಕಿಡಿಕಾಡ್ತೀನಿ. ಯಾಕೆ ಕಿಡಿಕಾಡ್ತೀನಿ ಅಂತಂದ್ರೆ, ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಪತ್ರಕರ್ತರು ಈ ದೇಶದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ. ಯಾಕೆ ಮಾಡ್ಕೊಂಡಾಗಿದೆ ಪತ್ರಿಕೋದ್ಯಮಗಳು? ಪತ್ರಕರ್ತರು ಯಾಕೆ ಮಾಡ್ಕೊಂಡ್ರು ಈ ದೇಶದಲ್ಲಿ? ಏನ್ ಕಾರಣ ಇರ್ಬೋದು? ಅದಕ್ಕೆ ಕಾರಣೀಭೂತರು ಯಾರು? ಕಾರಣಕರ್ತರು ಯಾರು? ಪತ್ರಿಕೆಯವರು ಅವ್ರನ್ನ ಮಾಡುವಂತ ಸ್ಥಿತಿಗೆ ಅವರ ತಂದೆ ಯಾರು ಹೇಳಿ ಪ್ರಕಾಶ್? ಇದು ಬಣ್ಣ ಬಡ್ಕೊಂಡು, ನೃತ್ಯ ಮಾಡಿಕೊಂಡು, ಯಾವುದೇ ಒಂದು ಡೈಲಾಗ್ ಹೇಳಿದಂತ ಉದ್ಯಮ ಅಲ್ಲ ಇದು. ಬಣ್ಣ ಬಡ್ಕೊಂಡು, ನೃತ್ಯ ಮಾಡಿಕೊಂಡು, ಸಿನಿಮಾದಲ್ಲಿ ಯಾವುದೇ ಒಂದು ಡೈಲಾಗ್ ಹೇಳಿದಂತ ಉದ್ಯಮ ಅಲ್ಲ ಇದು ಪತ್ರಿಕೋದ್ಯಮ. ಡಿ.ವಿ. ಗುಂಡಪ್ಪನವರು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಶ್ರಮ ವಹಿಸಿರ್ಬೇಕು ಈ ಪತ್ರಿಕೋದ್ಯಮದಲ್ಲಿ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಧರ್ಮ ದೀಕ್ಷೆ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿ ಶ್ರಮ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ವ್ಯಾಪಾರ ಅಂತ ಹೇಳಿ. ವ್ಯಾಪಾರ ಅನ್ನೋದನ್ನ ಬಹಳ ಕೊನೆಯಲ್ಲಿ ಹೇಳಿದ್ದಾರೆ ಅವರು. ಬುದ್ಧಿ ಶ್ರಮ ಮತ್ತು ಧರ್ಮ ದೀಕ್ಷೆಯನ್ನ ಹಿಡ್ಕೊಂಡು ಪತ್ರಿಕೋದ್ಯಮ ನಡೆಸಿದಾಗಲೇ ದೇಶದ 4ನೇ ಸ್ತಂಭ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ. ಕೇವಲ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ 3 ಕಂಬಗಳಿದ್ರೆ ದೇಶ ಭದ್ರ ಬುನಾದಿಯಾದಂಥ ಕಟ್ಟಡ ಆಗೋದಿಲ್ಲ. ಹೇಗಾಗುತ್ತೆ 3 ಕಂಬದಲ್ಲಿ? ಹೇಳಿ ಪ್ರಕಾಶ್ ಅವರೇ, ಪತ್ರಿಕೋದ್ಯಮ ಇಲ್ಲದೆ ಇದ್ರೆ ಈ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇತ್ತು? ಕಾರ್ಯಾಂಗದಲ್ಲಿ ತಡಕಾದಾಗ ಹೇಳ್ತಕ್ಕಂಥವರು ಪತ್ರಕರ್ತರು, ನ್ಯಾಯಾಂಗದಲ್ಲಿ ತಡಕಾದಾಗ ಹೇಳ್ತಕ್ಕಂಥವರು ಪತ್ರಕರ್ತರು. ಶಾಸನ ಸರಿಯಾಗಿ ಮಾಡಲಿಲ್ಲ ಅಂತ ನೀವು ಹೇಳಿದಾಗ ಶಾಸನ ಸರಿಯಾಗಿಲ್ಲ ಅಂತ ಹೇಳಬೇಕಾದಂತ ವ್ಯಕ್ತಿಗಳು ಕೂಡ ಪತ್ರಕರ್ತರು. ಈ 3 ಅಂಗಗಳಿಗೆ ತಿಳಿಸಿ ಹೇಳುವಂತ ಒಂದು ರಂಗ, ಆ ಒಂದು ಸ್ತಂಭ 4 ಕಾಲುಗಳಿದ್ರೆ ಮಾತ್ರ ದೇಶ ಗಟ್ಟಿಯಾಗಿ ನಿಲ್ಲುತ್ತೆ. ಇಲ್ಲಾಂದ್ರೆ ಕಟ್ಟಡ ಅಲ್ಲಾಡಿ ಹೋಗ್ತದೆ. 3 ಕಂಬದಲ್ಲಿ ಏನಾದರೂ ಕಟ್ಟಡ ಕಟ್ಟಿದ್ರೆ ಆ ಕಟ್ಟಡ ಬಹಳ ವರ್ಷ ನಿಲ್ಲೋದಿಲ್ಲ, ಅಲ್ಲಾಡಿ ಹೋಗ್ತದೆ. ಆ 3 ಕಂಬಗಳಂತ
ರಾಜವಂಶಗಳು ಅನೇಕ ಹಿಂದೂ ಸ್ವತಂತ್ರ ಪೂರ್ವ ಹೋದಾಗ 3 ಕಂಬಗಳಲ್ಲಿ ಕಟ್ಟಡ ನಿಂತಿತ್ತ ಸರ್. ದೇಶ ಸ್ವತಂತ್ರ ಆಗಿದ್ದೆ 4ನೇ ಕಂಬ ಬಂದಾಗ ಆ 4ನೇ ಕಂಬದಲ್ಲಿ ದುರ್ಗಕ್ಕಂತವ್ರು ಯಾರು? ಹಾಗೆ ಯಾರು ಸ್ನೇಹಿತರು ಹೇಳಿದ್ರು, ಮೂಕ್ ನಾಯಕ್ ಅಂತ ಪತ್ರಿಕೆ ಅಂಬೇಡ್ಕರ್ ಸರ್ ನಡೆಸ್ತಿದ್ರು, ಹರಿಜನೋದ್ಧಾರಕ ಪತ್ರಿಕೆಯನ್ನ ಮಹಾತ್ಮ ಗಾಂಧೀಜಿಯವರು ನಡೆಸ್ತಾ ಇದ್ರು, ದ ಟೈಮ್ಸ್ ಆಫ್ ಇಂಡಿಯಾವನ್ನ ಜವಾಹರ್ಲಾಲ್ ನೆಹರೂರವರು ಸಹಯೋಗದಲ್ಲಿ ಬಂತು. ಆಮೇಲೆ ಅನೇಕ ಪತ್ರಕರ್ತರು ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿದ್ರು. ಆಗ ದೇಶ ಸ್ವತಂತ್ರ ಆಯಿತು. ದೇಶ ಸ್ವತಂತ್ರ ಆದ್ಮೇಲೆ ನಾವು ನಿಜವಾಗ್ಲೂ ಸ್ವತಂತ್ರ ಆಗಿದ್ದೀವ ಅಂತಕ್ಕಂಥ ಆತ್ಮಾವಲೋಕನ ದಯವಿಟ್ಟು ಮಾಡ್ಕೊಳ್ಳಿ. ನಿಜವಾಗ್ಲೂ ನಮ್ಗೆ ಸ್ವತಂತ್ರ ಬಂದಿದೆಯಾ? ನಾನು ಈ ಗೋಕಾಕ್ ನಗರದಲ್ಲಿ ಧೈರ್ಯವಾಗಿ ಕೇಳ್ತಾ ಇದ್ದೀನಿ. ಪೊಲೀಸರಿಗೂ ಕೇಳ್ತೀನಿ, ರಾಜಕಾರಣಿಗಳಿಗೂ ಕೇಳ್ತೀನಿ, ಅಧಿಕಾರಿಗಳಿಗೂ ಕೇಳ್ತೀನಿ. ಕೇಳೋದೇ ನಮ್ಮ ಕೆಲಸ, ಪತ್ರಕರ್ತರ ಕೆಲಸ ಕೇಳೋದು, ಉತ್ತರ ಕೊಡೋದು ಅವರು. ದೇಶಕ್ಕೆ ನಿಜವಾದಂತ ಸ್ವತಂತ್ರ ಬಂದಿದೆಯಾ? ನನ್ನ ಪ್ರಶ್ನೆ, ಉತ್ತರ ಕೊಡಬೇಕು. ಸ್ವಾತಂತ್ರ್ಯ ಬಂದಿದ್ರೆ ಮತ್ತೆ ನಾಲ್ಕು ಬಂದಿಲ್ಲ ಭಾಷಣ ಮಾಡಬೇಕು, ನೀವೇ ಜನಗಳ ಹತ್ರ ಓಟ್ ಕೇಳಬೇಕು. ಸರಿಸಮಾನತೆಯಲ್ಲಿ ಸಮಾನ ಹಕ್ಕು ಎಲ್ಲರಿಗೂ ಇರಲಿ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರುವಾಗ ಸರಿಸಮಾನತೆ ಇತ್ತಂದ್ರೆ ಮತ್ತೆ ಭಿನ್ನಾಭಿಪ್ರಾಯಗಳು ಎಲ್ಲಿ ಇರ್ತಾ ಇತ್ತು? ಯಾರ್ಯಾರಿಗೆ ಯಾವ್ಯಾವ ಕೆಲಸ ವಹಿಸಿದೀವಿ ನಾವು, ಅವರು ಅವರವರ ಕೆಲಸದಲ್ಲಿ ನಿಷ್ಠೆಯಿಂದ ಇಲ್ಲದೆ ಇರುವಾಗ ಇದೆಲ್ಲ ವ್ಯತ್ಯಾಸ, ಅಸಮಾನತೆ ಅವಾಗ ಆಗ್ತದೆ. ನಿಷ್ಠೆ ಇಲ್ಲ ನಮಗೆ. ನಿರ್ಭೀಡೆಯಿಂದ ನಮ್ಮ ಹಕ್ಕನ್ನು ನಾವು ಕೇಳೋದಕ್ಕೆ, ಅಂದ್ರೆ ಮಾನವನ ಮೂಲಭೂತ ಸೌಕರ್ಯಗಳು, ಮಾನವನ ಮೂಲಭೂತ ಹಕ್ಕುಗಳನ್ನ ನಾವು ಕೇಳೋದಕ್ಕೆ ಧೈರ್ಯ ಮತ್ತು ನಮ್ಮ ಹಕ್ಕು ಇದು ಅಂತಕ್ಕಂಥ ಭಾವನೆ ಈ ಏನು ನಮ್ಮಲ್ಲಿಲ್ಲದೆ ಇರುವಾಗ ನಾವು ಇನ್ನೊಬ್ರು ಅಡಿಯಾಳಾಗ್ತೀವಿ, ಇನ್ನೊಬ್ರು ಕೇಳ್ತೀವಿ, ನಾನು ಸ್ವಾತಂತ್ರ್ಯ ಇಲ್ಲಪ್ಪ, ದಯವಿಟ್ಟು ಸ್ವಾತಂತ್ರ್ಯ ಕೊಡ್ಕೊಡು. ಹಾಗೆ ಇಡೀ ದೇಶಕ್ಕೆ ಸ್ವತಂತ್ರ ಇಲ್ಲದೆ ಇರುವಾಗ ನಮ್ಮ ಹಕ್ಕು ಇದೆ, ಇದು ನಮ್ಮ ದೇಶ, ಇದು ನಮ್ಮ ದೇಶ ಇದು ಅಂತ ಹೇಳಿ ಆಗಿನ ಸ್ವತಂತ್ರ ಯೋಧರನ್ನು ಜಾತಿ ಮತ ಕುಲ ಭೇದ ಎಲ್ಲವನ್ನ ಬಿಟ್ಟು ಪ್ರತಿಯೊಬ್ಬ ಜನಾಂಗದವರು, ಪ್ರತಿಯೊಬ್ಬ ಸಮುದಾಯದ ಬಹಳ ಬುದ್ಧಿ ಹಿರಿಜೀವಿಗಳು ಬಲಿಯಾಗಿ ಹೋದ್ರು. ಈ ದೇಶಕ್ಕೆ ಬಲಿಯಾಗಿ ಹೋದ್ರು. ಆ ಬಲಿಯಾದ ಮೇಲೆ ನಮ್ಮ ದೇಶ ಸ್ವತಂತ್ರ ಆಗಿದ್ದು. ಅಂತ ಸ್ವತಂತ್ರ ಭಾರತ ಇವತ್ತು ಯಾವುದೇ ಮಾತು ಕೇಳಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾರೆ ಅಂತಂದ್ರೆ ಇನ್ನು ದೇಶಕ್ಕೆ ಸ್ವತಂತ್ರ ಬಂದಿಲ್ಲ ಅನ್ನೋದು ನನ್ನ ಭಾವನೆ. ಇನ್ನು ಕಿತ್ಕೊಳ್ತಾ ಇದ್ದಾರೆ, ಹಚ್ಚಿದ ಹಣತೆಯನ್ನ ಆರಿಸ್ತಾ ಇದ್ದಾರೆ, ಎಲ್ಲೂ ಸಮಾನತೆ ಕಾಣ್ತಾ ಇಲ್ಲ. ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ಎಲ್ಲ ನೋಡಿದ್ರು ಇದನ್ನ ಅವತಾರನ್ನು. ಇವನಾರವ ಎಂದೆಣಿಸದಿರಯ್ಯ, ಮಾಡಬಾರ್ದು, ಕಿತ್ತಾಡಬಾರ್ದು. ಇವನಾರವ ಎಂದೆಣಿಸಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಮತ್ತು ತುಂಬಾ ಮುಂದಕ್ಕೆ ಹೇಳ್ತಾರೆ, ನಾನು ಬೇರೆಲ್ಲ ಕಡೆಯ ನಿಮ್ಮನೆ ಮಗ. ಆ ರೀತಿ ಭಾವನೆ ಮಾಡ್ಕೊಂಡ್ರಿ ಎಲ್ಲ ಸಮಾನವಾಗಿ ಕಾಣಿಸ್ತದೆ ಅಂತ. ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅಂತ ಇವು ಪಾರ್ಲಿಮೆಂಟ್ ಬರೀ ಮುಂಜಾನೆ ಸರ್ಕಾರ, ನಾನು ವಿಧಾನಸಭೆ ಹೋಗ್ತಾ ಇರ್ತೀನಿ, ಕಿತ್ತಾಡ್ತಿರ್ತಾವೆ ಇವಾಗ. ಅವ್ನು ಕಿತ್ತಾಡ್ತಾನೆ, ಅವನ ಕಡೆ ನೀವು ಕಿತ್ತಾಡ್ತಾನೆ, ತಡೆಯಪ್ಪ ಜನಗಳಿಂದ ಓಟ್ ಹಾಕ್ಸ್ಕೊಂಡು ಬಂದಿದ್ದೀನಿ ಅನ್ನೋ ಪ್ರಜ್ಞೆನೂ ಮಾಡ್ಬಿಡ್ತಾರೆ. ಅವರೆಲ್ಲ ನಾನು ಓಟ್ ಹಾಕಿ ಈ ಒಂದು ಮಹಾಮನೆಗೆ ಕಳಿಸಿದ್ದಾರೆ, ನಾನು ಇವ್ರಿಗೋಸ್ಕರ ಏನಾದ್ರು ಅಲ್ಲಿ ಬಂದು ಕೇಳಬೇಕು ಅನ್ನೋ ಪ್ರಜ್ಞೆನೇ ಇಲ್ರಿ, ಕಿತ್ತಾಡ್ತಿರ್ತಾರೆ. ನೋಡ್ತೀರಲ್ಲ ಪಾರ್ಲಿಮೆಂಟ್ ಗಲಾಟೆ. ಇದ ದೇಶ, ಇದ ನಮ್ಮ ಸ್ವಾತಂತ್ರ್ಯ. ಇದಕ್ಕೋಸ್ಕರನೇ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನ ನಡೆಸಿದರು. ಆದ್ದರಿಂದ ಬಂಧುಗಳೇ, ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೆ, ಪತ್ರಕರ್ತರು ನಿಮ್ಮ ಒಂದು ಸ್ವಾತಂತ್ರ್ಯ ಏನು ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದೆ, ಆರ್ಟಿಕಲ್ ನಂಬರ್ 19, ಅದನ್ನು ದಯವಿಟ್ಟು ತಿಳಿಸಿ. ನಮ್ಮ ಸ್ವಾತಂತ್ರ್ಯ ಇದು, ಫ್ರೀಡಮ್ ಆಫ್ ದ ಪ್ರೆಸ್. ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರಿಂದ ಹಾಗಂತ ಹೇಳಿ ಬಂದಂತ ಸ್ವಾತಂತ್ರ್ಯದ ವಿರುದ್ಧವಾಗಿ ಕೂಡ ಯಾವ ಪತ್ರಕರ್ತರು ಕೂಡ ನಡೆದುಕೊಳ್ಳುವಂಥದ್ದಿಲ್ಲ.
ನಾವು ಸಂವಿಧಾನದ ಚೌಕಟ್ಟಿನಲ್ಲಿನೇ ಸಮಾಜಮುಖಿ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾನು ಎಷ್ಟೋ ವಿಷಯಗಳನ್ನು ಹೇಳೋದಕ್ಕೆ ಬಂದೆ. ಹಲವಾರು ವಿಷಯಗಳನ್ನು ನನ್ನ ಸ್ನೇಹಿತರು ರಮೇಶ್ ಅವರು, ಕೆಲವರು ಸತೀಶ್ ಸರ್, ಆಮೇಲೆ ನಮ್ಮ ಇನ್ನು ಕೆಲವರೆಲ್ಲ ಹೇಳಿದ್ದಾರೆ. ನಾವು ಕೂಡ ಸಾಕಷ್ಟು ಓದಿರ್ತೀವಿ, ತಿಳ್ಕೊಂಡಿದ್ದೀವಿ. ಯಾರು ಏನು ಘಟನೆಯಿಲ್ಲ. ಟಿಪ್ಪೋರ್ಜನ್ ಬೆಂಗಳೂರಿಂದ ಬಂದ್ಬಿಟ್ಟಿದ್ದಾರೆ, ಏನೋ ಬೇರೆ ಹೇಳ್ತಾರೆ ಅಂತ. ನಮ್ಮ ದೇಶದ 4ನೇ ಸ್ತಂಭ ಅಲ್ಲದೆ ಇರೋ ಹಾಗೆ ನಾವೆಲ್ಲ ಸಮಾಜದಲ್ಲಿರೋರು ಕೂಡ ನೋಡ್ಕೋಬೇಕು, ರಾಜಕೀಯದವರು ಅಲ್ಲಿರೋರು ಕೂಡ ನೋಡ್ಕೋಬೇಕು, ಮತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ಇರೋರು ಕೂಡ ಸಮಾಜದ ಈ ಒಂದು ಆಧಾರ ಸ್ತಂಭ ಆಗಿರ್ತಕ್ಕಂಥ ಪತ್ರಿಕಾ ರಂಗವನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಇದಕ್ಕೆ ಬೆಳೆಸಬೇಕು, ಉಳಿಸ್ಬೇಕಂದ್ರೆ ಸಮಾಜದ ಗಣ್ಯ ವ್ಯಕ್ತಿಗಳು, ಸಮಾಜದಲ್ಲಿ ಬಹಳ ತಮ್ಮನ್ನೇ ತೋರ್ಪಡಿಸಿಕೊಂಡಿರ್ತಕ್ಕಂಥ ಬಹಳ ನಿಷ್ಠಾವಂತ ರಾಜಕಾರಣಿ ವ್ಯಕ್ತಿಗಳು, ತಮ್ಮನ್ನೇ ತೋರ್ಪಡಿಸಿಕೊಂಡಿರ್ತಕ್ಕಂಥ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳು ಕೂಡ ಸಮಾಜದ ಕೋರೆಗಳನ್ನು ತಿದ್ದುವಂತ ಈ ಪತ್ರಕರ್ತರು ಬಂದರೆ ಗೌರವ ಕೊಟ್ಟು ಅವರಿಗೆ ಸಹಾಯ ಸಹಕಾರ ನೀಡಲಿ. ಹಾಗೆ ಒಬ್ಬ ಮಹನೀಯರು ಹೇಳಿದ್ರು, ಪತ್ರಕರ್ತರು ಬಹಳ ಅಧೋಗತಿಗೆ ಇಳಿದ್ಬಿಟ್ಟಿದ್ದಾರೆ, ಕಚೇರಿ ಓಡಾಡ್ತಾರೆ, ಯಾರನ್ನು ಹೆದರಿಸ್ತಾರೆ, ಯಾರನ್ನು ಬೆದರಿಸ್ತಾರೆ. ಯೂಟ್ಯೂಬರ್ಸ್ ಎಲ್ಲ ಇವತ್ತು ಪತ್ರಕರ್ತರು ಆಗಿಬಿಟ್ಟಿದ್ದಾರೆ. ನಿಜಾನೇ? ಯಾಕಾಗಬಾರ್ದು? ಯಾಕೆ ಯೂಟ್ಯೂಬರ್ಸ್ ಪತ್ರಕರ್ತರಾಗಬಾರ್ದು ಸ್ವಾಮಿ? ನಾನೇ ಕೇಳ್ತೇನೆ, ಕೇಳಿ, ದಯವಿಟ್ಟು ಕೇಳ್ತೇನೆ, ಯಾಕಾಗಬಾರ್ದು? ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಆಗಿ, ಕಾನೂನು ಬಿಟ್ಟು ಮಾತಾಡಬೇಡಿ. ಬಡವರಿಗೊಂದು ಕಾನೂನು ಇಲ್ಲ ಈ ದೇಶದಲ್ಲಿ, ಶ್ರೀಮಂತರಿಗೊಂದು ಕಾನೂನು ಇಲ್ಲ ಈ ದೇಶದಲ್ಲಿ. ಸಮಾನತೆ ಹಕ್ಕುಗಾಗಿ ಸಂವಿಧಾನ ಇದೆ, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಬಡವನಿಗೆ ತೊಂದರೆಯಲ್ಲಿದ್ದಾಗ ಆತನಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳು ಮತ್ತು ನಿಷ್ಠಾವಂತ ಪತ್ರಕರ್ತರು. ಯಾವಾಗ ನಿಷ್ಠೆಯನ್ನು ನಾವು ತಪ್ಪುತ್ತೀವಿ, ಅವನು ನಿಜವಾದ ಪತ್ರಕರ್ತ ಅಲ್ಲ. ಯಾವಾಗ ನಿಷ್ಠೆಯನ್ನು ತಪ್ಪುತ್ತೀವಿ, ಅವನು ನಿಜವಾದ ರಾಜಕಾರಣಿ ಅಲ್ಲ. ಯಾವಾಗ ನಾವು ನಿಷ್ಠೆಯನ್ನು ತಪ್ಪುತ್ತೀವಿ, ಆಗ ಅವನು ನಿಷ್ಠಾವಂತ ಸರ್ಕಾರಿ ಅಧಿಕಾರಿ ಅಲ್ಲವೇ ಅಲ್ಲ. ಇದನ್ನು ತಿಳಿಸಿಕೊಟ್ಟು, ಇದನ್ನು ತಿಳಿಸಿ ಹೇಳುವಂತ ಒಂದು ವ್ಯವಸ್ಥೆ ಅಂತಹ ಪತ್ರಕರ್ತರು ನೀವಾಗಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾನು ಒಂದು ಪತ್ರಕರ್ತ, ಯಾರೋ ಒಂದು ID ಕಾರ್ಡ್ ಕೊಟ್ಟರು, ಅದನ್ನ ಹಿಡ್ಕೊಂಡು ಕಚೇರಿಗೆ ಹೋದೆ, ಇವೆಲ್ಲ ಬೇಡ. ಪತ್ರಿಕೋದ್ಯಮಕ್ಕೆ ಬರುವಂತವರು ಮೊದಲು ಸಮಾಜಮುಖಿ ಕೆಲಸ ನಾನು ಮಾಡ್ತೀನಿ, ನಾನು 10 ರೂಪಾಯಿ ದುಡಿದ್ರೆ, ₹1 ಸಮಾಜಕ್ಕೆ ಕೊಡ್ತೀನಿ ಅಂತ ಅನ್ನುವಂತ ನಿಷ್ಠಾವಂತ ಪತ್ರಕರ್ತರು ಇವತ್ತು ಸಮಾಜಕ್ಕೆ ಬರಬೇಕು. ಆಗ ಮಾತ್ರ ಪತ್ರಕರ್ತ ಉಳಿಯುತ್ತೆ ಬಂದ್ರೆ, ಆಗ ಮಾತ್ರ ಸಮಾಜನ ಉಳಿಯುತ್ತೆ, ಆಗ ಮಾತ್ರ ನಿಷ್ಠಾವಂತ ರಾಜಕಾರಣಿಗಳು ಕೂಡ ಈ ಸಿಕ್ಕಿದೆ ಅಂದ್ಕೊಂಡು ಬರೀ ದಿನಗಳನ್ನು ತಳ್ಳಬೇಕಾಗ್ತದೆ ಅಷ್ಟೇ. ನಿಜವಾದಂತ ಸ್ವಾತಂತ್ರ್ಯ ನಮ್ಗೆ ಸಿಗೋದಿಲ್ಲ. ಆದ್ರಿಂದ ಕಟ್ಟ ಕಡು ಬಡವರಿಗೆ ದಯವಿಟ್ಟು ಪತ್ರಕರ್ತರು ಸಹಾಯ ಮಾಡಿ. ನೀವು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ರಿ. ಅದೇ ಸಮಾಜ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಪತ್ರಿಕೆಯನ್ನ, ನಿಮ್ಮ ಯೂಟ್ಯೂಬ್ ಅನ್ನ, ನಿಮ್ಮ ಒಂದು ಚಾನೆಲ್ ಅವರು ನಿಮಗೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡ್ತಾರೆ. ಆ ರೀತಿಯಲ್ಲಿ ಎಷ್ಟೋ ಜನ ಪತ್ರಕರ್ತರು ಇವತ್ತು ದುಡಿತಾ ಇದ್ದಾರೆ. ಯಾರು ಕೂಡ ಈ ರೀತಿಯಲ್ಲಿ ಇರ್ತಕ್ಕಂಥವ್ರು ತಮ್ಮನ್ನು ತಾವು ಮಾಡಿಕೊಳ್ಳುತ್ತಿಲ್ಲ, ಅವರು ತಮ್ಮನ್ನು ತಾವು ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದನ್ನ ಪ್ರಕಾಶ್ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮಾಡ್ಕೊಂಡಿಲ್ಲ ಸ್ವಾಮಿ. ಇನ್ನು ಸಂದರ್ಭ, ಸಮಯ, ಪರಿಸ್ಥಿತಿ ಆ ರೀತಿ ತಂದಿರ್ತದೆ. ಅದನ್ನ ಮಾಡುವಂಥದ್ದು ಯಾರು? ಇಂಥ ಪರಿಸ್ಥಿತಿಗೆ ತಂದು ಪತ್ರಕರ್ತ ನಿಲ್ಲಿಸಂತಾರೆ ಯಾರು ಈ ಸಮಾಜದಲ್ಲಿ? ಅವರಿಗೆ ನನ್ನ ಧಿಕ್ಕಾರ ಇರುತ್ತೆ. ಆದ್ದರಿಂದ ಪತ್ರಕರ್ತರು ಧೈರ್ಯವಾಗಿ ನೀವು ಜೀವನ ಮಾಡಿ, ಹಕ್ಕುಗಳನ್ನು ಸಂರಕ್ಷಣೆ ಮಾಡಿ, ಅದರ ಜೊತೆಗೆ ಬಡವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಿಮ್ಮ ಶ್ರಮವನ್ನು ಕೊಡಿ. ಆಗ ಮಾತ್ರ ನೀವು ನಿಷ್ಠಾವಂತ ಪತ್ರಕರ್ತರಾಗ್ತೀರಿ. ಎಲ್ಲರೂ ಸಮಾಜದಲ್ಲಿ ನಿಮಗೆ ಗೌರವ ಕೊಡ್ತಾರೆ. ನಕಲಿ ಪತ್ರಕರ್ತರು ಆಗಬೇಡಿ. ನೀವು ಯಾಕಾಗ್ತೀರಿ ನಕಲಿ ಪತ್ರಕರ್ತರು? ಯಾವ ಉದ್ದೇಶಕ್ಕಾಗಿ ನೀವು ನಕಲಿ ಪತ್ರಕರ್ತರಾಗ್ತೀರಿ? ಅಸಲಿ ಪತ್ರಕರ್ತರಾಗ್ರಿ. ಈಗ ನಾ ಹೇಳಿದ್ನಲ್ಲ, ಈ ನಿಷ್ಠೆಯನ್ನು ಇಟ್ಕೊಂಡು ಅಸಲಿ ಪತ್ರಕರ್ತರಾಗ್ರಿ, ನಕಲಿ ಪತ್ರಕರ್ತರಾಗಬೇಡಿ. ನೀವು ಅದಕ್ಕೆ ಅವಕಾಶ ಇಲ್ಲ ಈ ದೇಶದಲ್ಲಿ. ಪತ್ರಿಕೆಯನ್ನ ಸರಿಯಾದ ಸಮಯಕ್ಕೆ ತಗೊಂಡ್ಬಂದ್ರಿ, ಕಾನೂನನ್ನ ಪಾಲನೆ ಮಾಡಿ, ಕಾನೂನು ತಕ್ಕಂತ ಪತ್ರಿಕೆಗಳನ್ನ ನಿರೂಪಣೆ ಮಾಡಿ, ಸಮಾಜಕ್ಕೆ ಕೊಡಿ, ಎಲ್ಲರೂ ಒಪ್ತಾರೆ, ನಿಮ್ಮ ಕೆಲಸ ಸಾಕ್ತಾರೆ. ಇಷ್ಟೇ ಪತ್ರಕರ್ತರ ಜೀವನ. ಹಾಗಾಗಿ ಸಮಾಜಮುಖಿಗಳಾಗಿ ನಮ್ಮ ಸಂಘ, ಕರ್ನಾಟಕ ಪತ್ರಕರ್ತರ ಸಂಘ, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಇಡೀ ರಾಜ್ಯದಲ್ಲಿ
ಸತತ 32 ವರ್ಷಗಳಿಂದ ಇದೇ ಉದ್ದೇಶ ಇಟ್ಕೊಂಡು ಸಾಕ್ತಿದೆ. ಅದೆಲ್ಲವೂ ನಾನು ಸಮಾಜದ ಸಹಕಾರ ಅಂತ ಹೇಳಕ್ ಕೊಡ್ತೀನಿ ನಾನು. ಯಾಕಂದ್ರೆ ನಮ್ಮ ಪತ್ರಕರ್ತರು ಕೆಲವೊಂದ್ಸರಿ ಎಳುತ್ತೀವಿ, ಎಳುವುದು ಸಹಜ ಧರ್ಮ. ಆದರೆ ಪದೇ ಪದೇ ಎಳುವುದಿದೆಯಲ್ಲ ಅದು ಮೂರ್ಖತನ. ಎಳುವುದು ಸಹಜ ಧರ್ಮ, ಆದರೆ ಪದೇ ಪದೇ ಎಳುತ್ತೀರಲ್ಲ ಅದು ಮೂರ್ಖತನ ಅಂತ ಹೇಳ್ತಾ ನಾವು ಮೂರ್ಖರಾಗೋದು ಬೇಡ. ಮೂರ್ಖರಾಗಿರೋರಿಗೆ ಒಳ್ಳೆಯ ಒಂದು ವಿಷಯನ ನೀಡೋಣ ಅಂತ ಹೇಳ್ತೇವೆ. ನನ್ನ ಈ ಅಧ್ಯಕ್ಷೀಯ ಭಾಷಣನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ, ನನ್ನ ಭಾಷಣವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತಿಂದ ಪ್ರತಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಒಳ್ಳೆಯದೇ ಆಗಲಿ. ಈ ಸ್ವಾಮಿ ಸನ್ನಿಧಾನ ವಿಘ್ನೇಶ್ವರನ ಈ ಸನ್ನಿಧಾನ